ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಸ್ನೇಹಾಸ್ ಕುಕ್ಕಿಂಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಮ್ಮ ಹಳ್ಳಿ ಸ್ಟೈಲ್ದಾಗ ಹೀರೆಕಾಯಿ ಸಾರು ಹೆಂಗೆ ಮಾಡೋದಂತ ಹೇಳ್ಕೊಡಕತ್ತೀನಿ. ಬರೀ ಹಂಗಾರ ಈ ಹೀರೆಕಾಯಿ ಸಾರು ಹೆಂಗೆ ಮಾಡೋದಂತ ನೋಡೋಣ. ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬಾಜು ಕಾಣ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿರಿ. ಇಲ್ಲಿ ನೋಡ್ರಿ, ನಾ ಇಲ್ಲಿ 2 ಹೀರೆಕಾಯಿ ತೊಗೊಂಡ ಮ್ಯಾಲಿನ ಶಪ್ಪಿ ಎಲ್ಲ ತೆಗೆದ ಹಿಂಗೆ ಕಟ್ ಮಾಡಿ ಇಟ್ಕೊಂಡಿನಿ ರೀ. ಈಗ ನೋಡ್ರಿ, ಮೊದಲಿಗೆ ನಾ ಇಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟ ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಾಕತ್ತೇನೆ ರೀ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಕಾಳು ಹಾಕಬೇಕು. ಸಾಸಿವೆ ಚಟಪಟ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕಬೇಕ್ರಿ. ಆಮೇಲೆ 1 ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡಿ ಹಾಕಿದ್ದೀನಿ ರೀ. ಈಗ ಉಳ್ಳಾಗಡ್ಡಿನ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಹಿಂಗೆ ಫ್ರೈ ಮಾಡ್ಕೋಬೇಕ್ರಿ. ಈಗ ಇದಕ್ಕೆ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕ್ರಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಇದನ್ನೆಲ್ಲ ಮತ್ತೆ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಉಳ್ಳಾಗಡ್ಡಿ ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಎರಡೂ ಹಸಿ ವಾಸನೆ ಹೋಗಿ ಚೆಂದಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರುವಂಗೆ ಹುರ್ಕೋಬೇಕ್ರಿ. ಆಮೇಲೆ 1 ಟೊಮೆಟೊ ಸಣ್ಣಗೆ ಕಟ್ ಮಾಡಿ ಹಾಕಬೇಕು. ಟೊಮೆಟೊ ಕೂಡ ಚೆಂದಾಗೆ ಎಣ್ಣೆಗೆ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕ್ರಿ. ಈಗ ನೋಡ್ರಿ, ಟೊಮೆಟೊ ಕೂಡ ಸಾಫ್ಟಾಗಿ ಫ್ರೈ ಆಗೈತಿ. ಈಗ ಇದಕ್ಕೆ ನೆನೆಸಿಟ್ಟಿರೋ ಹೆಸರು ಬೇಳೆ ಕಾಳು ಹಾಕಬೇಕು. ಹೆಸರು ಬೇಳೆ ಹಾಕಿದ್ಮೇಲೆ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಹಿಂಗೆ 1 ನಿಮಿಷ ಬೇಯಿಸಬೇಕು. ಅಂದ್ರೆ ನಾವು ನೆನೆಸಿಟ್ಟಿರೋ ಹೆಸರು ಬೇಳೆ ಕಾಳೇನು ಹಾಕಿರ್ತೀವಲ್ರಿ, ಆ ಬೇಳೆಕಾಳು ಕೂಡ ಸ್ವಲ್ಪ ಸಾಫ್ಟ್ ಆಗಬೇಕ್ರಿ. ಸಾಫ್ಟ್ ಆಗೋ ತನಕ ಹಿಂಗೆ ಫ್ರೈ ಮಾಡಬೇಕ್ರಿ. ಈಗ ನೋಡ್ರಿ, ನಮ್ಮ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಟೊಮೆಟೊ ಮತ್ತು ನೆನೆಸಿಟ್ಟಿರೋ ಬೇಳೆಕಾಳು ಎಲ್ಲ ಚೆಂದಾಗಿ ಹೊಂದ್ಕೊಂಡು ಫ್ರೈ ಆಗಿದಾವೆ. ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿವಲ್ರಿ ಆ ಹೀರೆಕಾಯಿನ ಹಾಕಬೇಕು. ಹೀರೆಕಾಯಿ ಹಾಕಿ ಎಲ್ಲ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡ್ರಿ, ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕ್ರಿ. ಹಿಂಗೆ ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಹೀರೆಕಾಯಿ ಒಳಗಡೆ ನೀರಿನ ಅಂಶ ಏನಿರ್ತೈತಲ್ರಿ, ಆ ನೀರಿನ ಅಂಶ ಬಿಟ್ಕೋತೈತಿ ಮತ್ತು ಹೀರೆಕಾಯಿ ಬೇಗ ಸಾಫ್ಟ್ ಆಗ್ತಾವೆ. ಈಗ ನೋಡ್ರಿ, ಹೀರೆಕಾಯಿ ಅರ್ಧದಷ್ಟು ಬೆಂದು ಎಲ್ಲ ಸಾಫ್ಟ್ ಆಗಿದಾವ್ರಿ. ಈಗ ಇದಕ್ಕೆ ನಾವು ಉಳಿದಿರೋ ಡ್ರೈ ಮಸಾಲೆ ಎಲ್ಲ ಆ್ಯಡ್ ಮಾಡಬೇಕ್ರಿ. 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಟೀ ಸ್ಪೂನ್ ಸಾಂಬಾರು ಮಸಾಲ, 1 ಟೀ ಸ್ಪೂನ್ ಧನಿಯಾ ಪುಡಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕ್ರಿ. ಇದನ್ನೆಲ್ಲ ಹಾಕಿ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಇದೆಲ್ಲ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಿಮಗೆ ಸಾಂಬಾರು ಎಷ್ಟು ಬೇಕಷ್ಟು ನೋಡಿಕೊಂಡು ಬಿಸಿ ನೀರು ಹಾಕಬೇಕ್ರಿ. ಇದಕ್ಕೆ ಬಿಸಿ ನೀರು ಹಾಕ್ಕೋಬೇಕಂತ ಏನಿಲ್ಲರಿ, ನೀವು ಬೇಕಾದ್ರೆ ತಣ್ಣೀರು ಹಾಕ್ಕೋಬೋದು. ಬಿಸಿ ನೀರು ಹಾಕೋದ್ರಿಂದ ನಮ್ಮ ಕುಕ್ಕಿಂಗ್ ಪ್ರೊಸೆಸ್ ಏನೈತಲ್ರಿ ಇದು ಬೇಗ ಆಗ್ತದೆ ಅಂತ ನಾ ಬಿಸಿ ನೀರು ಹಾಕಾಕತ್ತೇನೆ ರೀ. ನೀರು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ 1-2 ನಿಮಿಷ ಬೇಯಿಸ್ಬೇಕ್ರಿ. ಈಗ 2 ನಿಮಿಷ ಸಾಂಬಾರು ಎಲ್ಲ ಬೇಯಿಸಾಗೈತಿ ನೋಡ್ರಿ. ನಮ್ಮ ಸಾಂಬಾರು ರೆಡಿ ಆಗೈತಿ. ಹೀಗೆ ಇದನ್ನು ಇನ್ನೊಮ್ಮೆಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ತುರಿದಿಟ್ಟಿರೋ ಹಸಿ ಕೊಬ್ಬರಿ ಹಾಕಬೇಕು. ಹಸಿ ಕೊಬ್ಬರಿ ಹಾಕೋದ್ರಿಂದ ಈ ಸಾಂಬಾರ್ಗೆ ಇನ್ನೂ ಟೇಸ್ಟ್ ಬರ್ತೈತ್ರಿ. ಆಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಬೇಕ್ರಿ. ಇಷ್ಟು ಮಾಡಿದ್ರೆ ಆಯ್ತು ನೋಡ್ರಿ, ಹೀರೆಕಾಯಿ ಸಾಂಬಾರು ರೆಡಿ. ಈ ಸಾಂಬಾರು ರೊಟ್ಟಿ, ಅನ್ನದ ಜೊತೆ, ಚಪಾತಿ ಜೊತೆನೂ ತಿನ್ಬೋದ್ರಿ.
ಸೊ ಫ್ರೆಂಡ್ಸ್, ಹೆಂಗಿತ್ತು ರೀ ನಮ್ಮ ಇವತ್ತಿನ ರೆಸಿಪಿ? ನಿಮಗೂ ನಮ್ಮ ರೆಸಿಪಿ ಇಷ್ಟ ಆದ್ರೆ ನಮ್ಮ ವಿಡಿಯೋಕ್ಕೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನಮ್ಮ ಚಾನಲ್ನ ಮರೀದ ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ರೆಸಿಪಿನ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ್ರಿ ಮುಂದೆ ಇನ್ನೊಂದು ಹೊಸ ರೆಸಿಪಿ ಒಂದಿಗೆ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.